ಹಲೋ ವಿದ್ಯಾರ್ಥಿಗಳೇ, ಈಗ 10ನೇ ತರಗತಿ ಗಣಿತ ಘಟಕ 13 ಸಂಖ್ಯಾಶಾಸ್ತ್ರ ಅಭ್ಯಾಸ 13.2 ಒಂದನೇ ಲೆಕ್ಕವನ್ನು ಓದ್ತೀನಿ. ಅದನ್ನ ಲೆಕ್ಕ ಬಿಡಿಸೋಣ ನೋಡ್ರಿ. ಕೆಳಗಿನ ಕೋಷ್ಟಕವು ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸುಗಳನ್ನು ತೋರಿಸ್ತದೆ. ಇಲ್ಲಿ ವಯಸ್ಸುಗಳು, ರೋಗಿಗಳ ವಯಸ್ಸದ, ಇಲ್ಲಿ ಮೇಲೆ ಇದು ಆವೃತ್ತಿ ಎಷ್ಟು ಜನ ಅಂತ ಇದು ತೋರಿಸ್ತದೆ. ಮೇಲೆ ನೀಡಿದ ದತ್ತಾಂಶಗಳಿಗೆ ನೀಡಿದ ದತ್ತಾಂಶಗಳೇ ಬಹುಲಕ ಮತ್ತು ಸರಾಸರಿ ಕಂಡುಹಿಡಿಯಿರಿ. ಕೇಂದ್ರೀಯ ಪ್ರವೃತ್ತಿ ಎರಡು ಅಳತೆಗಳನ್ನು ಹೋಲಿಸಿ ಮತ್ತು ವ್ಯಾಖ್ಯಾನಿಸಿ ಅಂತಾರೆ. ಇದು ನೀಡಿದ ಆಗ್ಬೇಕು, ಡಿ ಆಗ್ಬೇಕು ನೋಡೋದು ನೀಡಿದ. ಇಲ್ಲಿ ನಾ ಏನು ಮಾಡ್ತೀನಿ, ಇದನ್ನು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಸರಾಸರಿ ಹಿಂದಿನ ಲೆಕ್ಕದ ವಿಡಿಯೋದಲ್ಲಿ ಬಿಡಿಸಿದೆ ನಾನು 13.1ರಲ್ಲಿ. ಈಗ ನಾನು ಬಹುಲಕವನ್ನು ಬಿಡಿಸ್ತೀನಿ ಈ ವಿಡಿಯೋದಲ್ಲಿ. ಬಹುಲಕ ಬಿಡಿಸ್ಬೇಕಂತಂದ್ರೆ ನಮಗೆ ಏನು ಮಾಡಬೇಕಾಗಿದೆ ನೋಡ್ರಿ. ಇಷ್ಟು ವರ್ಷನವ್ರು 5ರಿಂದ 15 ವರ್ಷನವರು 6 ಜನ, 15ರಿಂದ 25 ವರ್ಷವರು 11 ಜನ, ಇರಲೇ ದವಾಖಾನೆಗೆ ಇವರೆಲ್ಲ ಅಡ್ಮಿಟ್ ಆಗಿದ್ದಾರೆ. ಇವ್ರು ನಾವು ಏನು ಕಂಡುಹಿಡಿಬೇಕು, ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿಬೇಕಾಗಿದೆ. ಸರಾಸರಿ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಬಹುಲಕ ಮಾಡ್ತೀನಿ. ಬಹುಲಕ ಮಾಡ್ಬೇಕಂತಂದ್ರೆ ನಮಗೆ ಸೂತ್ರ ಏನಿದೆ ನೋಡ್ರಿ, ಸೂತ್ರ ಗೊತ್ತಿರ್ಬೇಕು ನಮಗೆ. ಸೂತ್ರ ನೋಡ್ರಿ, ಬಹುಲಕ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇಲ್ಲಿ L ಅಂದ್ರೇನು, ಬಹುಲಕ ಇರುವ ವರ್ಗಾಂತರದ ಕೆಳಮಿತಿ. H ಅಂದರೆ ವರ್ಗಾಂತರದ ಗಾತ್ರ. F1 ಅಂದರೆ ಬಹುಲಕ ಇರುವ ವರ್ಗಾಂತರದ ಆವೃತ್ತಿ. F0 ಅಂದರೆ ಬಹುಲಕ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಬಹುಲಕವಿರೋ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ. ಇಲ್ಲಿ ನೋಡಿ ಲೆಕ್ಕದಾಗ ಬರ್ಬೇಕಂತಂದ್ರೆ ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳು ಸಿಗಬೇಕು ನಮಗೆ. ಇಲ್ಲಿ ಲೆಕ್ಕದಾಗ ಏನು ಬರ್ಬೇಕಂತಂದ್ರೆ ಈಗ ಎಲ್ಲಕ್ಕಿಂತ ಈ ಆವೃತ್ತಿಗಳದಾಗ ಫ್ರೀಕ್ವೆನ್ಸಿಯಲ್ಲಿ ಹೆಚ್ಚಿಗೆ ಯಾವುದು ನೋಡಬೇಕು ಅಂದರೆ ದೊಡ್ಡದು ಯಾವುದು ಇದೆ, ಇದು ನಮಗೆ ದೊಡ್ಡದಿದೆ 23. ಅದು ಎಲ್ಲರದಾಗ 23 ಅಂದರೆ 35ರಿಂದ 45 ವರ್ಷದವರು ಪೇಷಂಟು ಅಥವಾ ರೋಗಿಗಳು ಏನಾಗಿರ್ತದೆ, ಇಷ್ಟು ಜನ 35-45 ವರ್ಷನವ್ರನ್ನ. ಇಲ್ಲಿ ಎಲ್ ಅಂದ್ರೇನು, ಇದ್ರೊಳಗೆ ನೋಡಬೇಕು ಆವೃತ್ತಿನಲ್ಲಿ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಯಾವುದು 23 23ರಲ್ಲಿ ಇದ್ರ ಮೇಲಿಂದ ನೋಡ್ರಿ, ಇದು ಏನಿರ್ತದೆ ವರ್ಗಾಂತರದಾಗ ಕೆಳಮಿತಿ, ವರ್ಗಾಂತರದ ಇದು ಕೆಳಮಿತಿ, ಇದು ಮೇಲ್ಮಿತಿ. ಅದರಿಂದ ಎಲ್ ಅಂದ್ರೆ ನಮಗೇನು ಗೊತ್ತಾಯಿತು, ಇಲ್ಲಿ ಸ್ಮಾಲ್ ಎಲ್ ಅಂದ್ರೆ 35 ಅಂತ. ಸ್ಮಾಲ್ ಎಲ್ ಅಂದ್ರೆ ಎಷ್ಟು, 35 ಅಂತ ಗೊತ್ತಾಯಿತು ನಮಗೆ. ನೆಕ್ಸ್ಟ್ ಏನಂತ, ಈಗ F1 ಅಂದ್ರೆ ಯಾವ್ದು ನಮ್ಗೆ, F1 ಅಂತಂದ್ರೆ ನೋಡ್ರಿ, F1 ಅಂದ್ರೆ ಇದೆ. F1 ಅಂದ್ರೆ ಇದು ನಮಗೇನು ಇದೇ ಸಿಗ್ತದೆ ನೋಡ್ರಿ. F1 ಅಂತಂದ್ರೆ 23. F0 ಅಂದರೆ ಹಿಂದಿದ್ದು, F0 ಅಂದರೆ 21. F0 ಅಂದರೆ 21. F2 ಅಂದರೆ ಇದು ಮುಂದಿಂದು, F2 ಇದು F1, ಇದು F0. ಈಗ ನಮಗೆ F1 ಸಿಕ್ತು, F0 ಫಸ್ಟ್ L ಸಿಕ್ತು, ಆಮೇಲೆ F1 23. F0 ಅಂತಂದ್ರೆ ಇದು ಆವೃತ್ತಿ ಹಿಂದಿಂದು 21. F2 ಅಂದರೆ ಮುಂದಿಂದು, F2 ಅಂದರೆ 14. F2 ಅಂದರೆ ಎಷ್ಟು ನಮ್ಗೆ 14 ಅಂತ. ಈಗ ಮತ್ತೇನು ಬೇಕು ನಮ್ಗೆ, ಇಲ್ಲಿ ವರ್ಗಾಂತರ ಗಾತ್ರ ನೋಡ್ರಿ, ಎಲ್ಲಕ್ಕೆ ಡಿಫ್ರೆನ್ಸ್ ಎಷ್ಟದ, 5ರಿಂದ 15 ಅಂದ್ರೆ 10, 15ರಿಂದ 25 10 ಅಂದ್ರೆ ವರ್ಗಾಂತರ ಗಾತ್ರ ಎಷ್ಟು ನಮ್ಗೆ 10. ಇವು ಏನು ನಾವು ಇಲ್ಲಿ ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ, ಇವೇ ಬೆಲೆಗಳನ್ನು ಆ ಸೂತ್ರದಲ್ಲಿ ಆದೇಶ ಮಾಡಿ ಹಾಕಿದೀವಿ ಅಂದರೆ ನಮಗೆ ಬಹುಲಕವನ್ನು ಕಂಡುಹಿಡಿಬೋದು ನೋಡ್ರಿ. ಏನು ಸೂತ್ರ ಅದ ನಮಗೆ ಇಲ್ಲಿ ಬೇಕಾದ್ರೆ ಮಾಡ್ಬೋದು ನಾವು. ಏನು ಸೂತ್ರ ಅದ ಅಂದ್ರೆ ಬಹುಲಕ ಕಂಡುಹಿಡಿಲಿಕ್ಕೆ ಏನು ಸೂತ್ರ ಅದ, L ಪ್ಲಸ್ ಬ್ರ್ಯಾಕೆಟ್ F1 ಮೈನಸ್ F0 ಹೋಲ್ ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು ಬ್ರ್ಯಾಕೆಟ್ H. ಇದು ಸೂತ್ರ ನಮಗೆ. ಈ ಸೂತ್ರದಲ್ಲಿ ನಾವೇನು ಮಾಡಬೇಕು, ಈಗ ಬೆಲೆಗಳನ್ನು ಆದೇಶ ಮಾಡಿ ಬಹುಲಕವನ್ನು ಕಂಡುಹಿಡಿಯೋಣ ನೋಡಿರಿ. ಹೆಂಗೆ ಕಂಡುಹಿಡಿತೀನಿ ಅಂತಂದ್ರೆ ಬೋರ್ಡ್ ಚೇಂಜ್ ಸ್ವಲ್ಪ ಮೇಲೆ ತೊಗೊಳ್ಳೋಣ, ರೈಟ್ ಇಷ್ಟೇ ಇರಲಿ. ಈಗ ನೋಡಿರಿ, L ಅಂದರೆ ಎಷ್ಟು ನಮಗೆ, ಇಲ್ಲಿ L ಅಂದರೆ 35 ಅಂದರೆ ವರ್ಗಾಂತರದ ಕೆಳಮಿತಿ. L ಅಂದರೆ 35 ಆಯಿತು, ಪ್ಲಸ್ ಇಂಟು ಬ್ರ್ಯಾಕೆಟ್ F1 ಅಂದರೆ ಎಷ್ಟಿದೆ ನೋಡ್ರಿ ನಮಗೆ, F1 ಅಂದರೆ 23
ಮೈನಸ್ F0 ಅಂದ್ರೆ ನೋಡಿರಿ 21 ಇದೆ, 21 ಅಂತ ತುಂಬಿ ಹೋಲ್ ಡಿವೈಡ್ ಬೈ 2 ಇಂಟು ಅಂದರೆ ಗುಣಾಕರ್ಚನೆ. ಇಲ್ಲಿ ಏನಿದೆ ಗುಣಾಕರ್ಚನೆ ಇರ್ತದೆ. F1 ಅಂದರೆ ಎಷ್ಟಿದೆ ನೋಡಿರಿ, F1 ಅಂದರೆ 23 ಮೈನಸ್ F0 ಅಂದರೆ ಏನಿದೆ ನೋಡಿರಿ 21. F0 ಅಂದರೆ 21 ಇದೆ. ಆಮೇಲೆ F2 ಅಂದರೆ ನೋಡಿರಿ, F2 ಅಂದರೆ 14 ಇದೆ, 14 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಹೆಚ್ ಅಂದರೆ ಎಷ್ಟಿದೆ ನಮಗೆ 10 ಅಂತಿದೆ ನೋಡಿರಿ. ಹೆಚ್ ಅಂದರೆ ವರ್ಗಾಂತರ ಆವೃತ್ತಿ 10 ಇದೆ. ಈಗ ಸಿಂಪ್ಲಿಫಿಕೇಷನ್ ಮಾಡಿ ಬೆಲೆಯನ್ನು ಕಂಡುಹಿಡ. 35 ಹೆಂಗದಂಗೆ ಇದೇನು ಚೇಂಜ್ ಮಾಡೋಂಗಿಲ್ಲ, ಅಷ್ಟೇ ಬರಿಬೇಕು. ಪ್ಲಸ್ ಹೆಂಗಿದೆ ಹಂಗೆ 23ರಲ್ಲಿ 21 ಕಳಿಬೇಕು. ಹಿಂಗಂದ್ರೆ ಪ್ಲಸ್ 23 ಮೈನಸ್ 21 ಕಳಿಬೇಕು. ಹಿಂಗಂದಂಗೆ ಏನಿಲ್ಲ ಅಂದರೆ ಪ್ಲಸ್ 23 ಮೈನಸ್ 21 ಹಿಂಗೆ ಬೇರೆ ಬೇರೆ ಚಿಹ್ನೆ. ಇಲ್ಲೇನಿದೆ ಪ್ಲಸ್ ಇರ್ತದೆ, ಕಳೆದಾಗ ನಮಗೆ ಎಷ್ಟು ಸಿಗ್ತದೆ +2 ಅಂತ ಸಿಗ್ತದೆ. ಅದು ಇದ್ರಾಗ ಕಳಿಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ದ ಎಷ್ಟು ಸಿಕ್ತು ನಮಗೆ ಮೇಲೆ ಅಂಶದಾಗ 2 ಸಿಗ್ತು. ಛೇದ ನೋಡಿರಿ, ಇವೆರಡು ಗುಣಾಕಾರ ಮಾಡಬೇಕು. 23 46 ಬ್ರ್ಯಾಕೆಟ್ ಹೆಂಗದ ಬರ್ಕೊಳ್ಳೋಣ. ಮೈನಸ್ ಇವೆರಡು ಮೈನಸ್ ಅವ ನೋಡಿರಿ. ಮೈನಸ್ F0 14 ಇಲ್ಲಿ ಇಂಟು ಅಲ್ಲ ಮೈನಸ್ ಇದೆ, ಇದು ಸೂತ್ರದಾಗ ಮೈನಸ್ ಇದೆ ನೋಡಿರಿ. F0 ಅಂದರೆ ಎಷ್ಟು 21. ಆಮೇಲೆ F2 ಅಂದರೆ 14 ಆಯಿತು. ಇಲ್ಲಿ ಈಗ ಹೋಲ್ ಡಿವೈಡ್ ಬೈ ಇದು 23 46 ಆಯಿತು. ಈ ಮೈನಸ್ 21 ಮೈನಸ್ 14 ಎರಡು ಸೇಮ್ ಮೈನಸ್ ಚಿಹ್ನೆ ಅವ, ಕೂಡಿಸ್ಕೊಳ್ಬೇಕು. ಮೈನಸ್ 21 ಮೈನಸ್ 14 ಕೂಡಿಸಿ ಎಷ್ಟು ಬರ್ತು 5. 1 + 4 5, 2 1 3 ಮೈನಸ್ 35 ಆಯಿತು. ಅದಕ್ಕೆ ಕೂಡಿಸಿ ಇಷ್ಟು ಕೂಡಿದಾಗ ಏನು ಬಂತು ಮೈನಸ್ 35 ಬ್ರ್ಯಾಕೆಟು ಕ್ಲೋಸು ಇಂಟು ಹೆಚ್ಚದ 10 ಹೆಂಗದಂಗೆ ಬರೆಯೋಣ. ಈಗ ಮತ್ತೆ 35 ಹೆಂಗದಂಗೆ ಬರ್ತೀನಿ ಪ್ಲಸ್ ಈಗ ಬ್ರ್ಯಾಕೆಟ್ ತೆಗೊಂಡ್ಬೇಕಾರೆ ಅಂಶದಾಗ 2 ಹೆಂಗದಂಗೆ ಬರ್ತೀನಿ. 46ರಲ್ಲಿ 35 ಕಳಿಬೇಕು. ಈಗ ಪ್ಲಸ್ ಮೈನಸ್ ಇದೆ. 46ರಲ್ಲಿ 35 ಮೈನಸ್ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್ ಅಡ್ಡ ಸಾಲಿದ್ದು ಕಂಪಲ್ಸರಿ ಬರ್ಕೊಂಡು 6ರಾಗ 5 1, 4ರಾಗ 3 1 ಎಷ್ಟಾಯಿತು 11 ಇಂಟು ಬ್ರ್ಯಾಕೆಟ್ ಇದು ಎಷ್ಟಿದೆ 10 ಅದ. ಈಗೇನು ಬ್ರ್ಯಾಕೆಟ್ ಏನು ಬೇಕಾಗಿಲ್ಲ 10. ಇಲ್ಲಿ ಏನೇ ಇಲ್ಲ ಅಂದರೆ ಎಷ್ಟಿರ್ತದೆ ಈಗ 1 ಆಯಿತು. ಈಗ ಇವೆರಡು ಗುಣಾಕಾರ ಎಲ್ಲಿ ಛೇದ ಹೋಗಲ್ಲ, ಇವೆರಡು ಗುಣಾಕಾರ ಮಾಡಬೇಕು. 2 10 20 11 11 35 ಹೆಂಗದಂಗೆ ಪ್ಲಸ್ 2 10 20 ಡಿವೈಡ್ ಬೈ 11 11. ಈಗ ಏನು ಮಾಡಬೇಕು 11 20ಕ್ಕೆ 11ರಲ್ಲೇ ಭಾಗಿಸ್ಬೇಕು. ಅದನ್ನು ನಾವು ಕೂಡಿಸಿಡ್ಬೇಕು ನೋಡಿರಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೋರ್ಡ್ ಮೇಲೆ ತೊಳ್ತೀನಿ. ರೈಟ್ ಇಷ್ಟಿರಲಿ. ಪೆನ್ ಚೇಂಜ್ ಮಾಡೋಣ, ರೆಡ್ ಇರಲಿ. ಈಗ 35 ಹೆಂಗಿದೆ ಹಿಂಗೆ ಪ್ಲಸ್ ಇಲ್ಲಿ 20ಕ್ಕೆ ನಾವು ಎಷ್ಟರಲ್ಲಿ ಭಾಗಾಕಾರ ಮಾಡಬೇಕು, ಈಗ 11ರಲ್ಲಿ ಭಾಗಾಕಾರ ಮಾಡಬೇಕು. 11 ಒಂದಲೇ 11 ಎಷ್ಟು ಉಳಿತು 20ರಾಗ 11 ಕಳೆದ್ರೆ 9 ಪಾಯಿಂಟ್ ಕೊಟ್ಟು ಒಂದು 0 ಉಳಿಸ್ಕೊಳ್ಳೋಣ. 11 8ಲೇ 88 ಆಯಿತು. 2 ಉಳಿತು. ಮತ್ತು ಒಂದು ಸಲ ಪಾಯಿಂಟ್ ಕೊಡಬೇಕಾದ್ರೆ ನಾವು ಎಷ್ಟು ಬೇಕಾದರೂ 0 ಉಳಿಸ್ಕೋಬೋದು. 11 ಒಂದಲೇ 11 ಅಂದರೆ ನಮ್ಮ ಮತ್ತೆ 9 ಉಳಿತು. ಅಂದರೆ ನಾವು ಏನು ಬರಿಬೋದು ಆನ್ಸರು 1.8 ಅಂತ ಬರಿಬೋದು. ಇದು ಸರಿ ಸುಮಾರು 1.8. ಯಾಕಂದರೆ ಇದು ಬಿಟ್ಟರೆ ಇದು ಒಂದು ವೇಳೆ ದೊಡ್ಡದಿತ್ತು ಅಂದರೆ ಇದಕ್ಕೊಂದು ಹೆಚ್ಚು ಮಾಡ್ತಿದ್ದೀವಿ, 9 ಮಾಡ್ತಿದ್ದೀವಿ. ಇದು 5 ಅಥವಾ 5ಕ್ಕಿಂತ ಮೇಲೆ ಇರಬೇಕು, ಅಥವಾ ಇದಿಲ್ಲ ಒಂದಿದೆ ಅದು ಸಲುವಾಗಿ ಇದು ಎಷ್ಟದು 1.8 ಅಷ್ಟೇ ಬರಿತೀನಿ ನಾನು. 1.8 ಇವೆರಡು ಕೂಡಿಸ್ಕೊಂಡ್ಬಿಟ್ರೆ ಇದೇ ಆನ್ಸರ್ ಆಗ್ಬಿಡ್ತದೆ. 35ಕ್ಕೆ ಹೆಂಗೆ ಕೂಡಿಸ್ಬೇಕಂದ್ರೆ 35 ಇಲ್ಲಿ ಪಾಯಿಂಟ್ ಆದಮೇಲೆ ಇಲ್ಲಿ ಏನೂ ಇಲ್ಲ, ಅದಕ್ಕೊಂದು 0 ಬರ್ಕೊಂಡ್ಬಿಡ್ಬೇಕು. ಇಲ್ಲಿ ಬಿಡಿ ಸ್ಥಾನ ಇಲ್ಲಿದೆ 1.8 2 ಪ್ಲಸ್ ಅವು ಕೂಡಿಸ್ಕೊಂಡ್ಬಿಡ್ಬೇಕು. ಕೂಡಿಸಿ ಎಷ್ಟಾಯಿತು 8 0ಕ್ಕೆ 8 ಕೊಡಿದ್ರೆ 8 ಆಯಿತು. 5ಕ್ಕೆ 1 ಕೊಡಿದ್ರೆ 6 ಆಯಿತು. 3 ಇಲ್ಲಿ ಒಂದು ಸಂಖ್ಯೆ ಹಂಗನ ಪಾಯಿಂಟ್ ಅಂದರೆ ನಮ್ಮ ಬಹುಲಕ ಎಷ್ಟು ಕಂಡು ಹಿಡಿದೀವಿ ನಾವು
0.8. ಇದು ಬಹುಲೇಖ ಸರಾಸರಿ ನೀವು ಕಂಡಿಡಿ ಅಂತ ಹೇಳಿದೆ ನೋಡ್ರಿ. ಹೋಮ್ವರ್ಕು.